ಜನರ ಕಷ್ಟ ಅರ್ತಿ ಯಾರು ಇಡೀ ರಾಜ್ಯದಲ್ಲಿ ಆಧಾರ್ ಕಾರ್ಡ್ ಇದೆ, APL ಬೇಕಾಗಿಲ್ಲ, BPL ಬೇಕಾಗಿಲ್ಲ, ಆಧಾರ್ ಕಾರ್ಡ್ ಇರ್ತಕ್ಕಂಥ ಕುಟುಂಬಕ್ಕೆ 10 ಕೆಜಿ ಅಕ್ಕಿ ಕೊಡಬೇಕು ಅಂತಕ್ಕಂಥ ಒಂದು ಅವಕಾಶವನ್ನು ಒದಗಿಸಿಕೊಟ್ಟು ಇವತ್ತು ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಸೆಂಟ್ರಲ್ ಗೌರ್ಮೆಂಟ್ ಏನು ಪಾಲಿಸಿ ಇದೆ ಅದ್ರ ಪ್ರಕಾರ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಒಂದೊಂದು ಕ್ಷೇತ್ರದಲ್ಲಿ 5,000, 6,000, 7,000, 8,000 ಕಾರ್ಡ್ನ ಕ್ಯಾನ್ಸಲ್ ಆಯ್ತಾ ಇದೆ. ಅನೇಕ ಕುಟುಂಬಗಳು ನಿರ್ಗತಿಕರು ಅವರ ಮಗಳನ್ನ ಮದುವೆ ಮಾಡಿ ಕಳಿಸಿದ್ದಾರೆ. ಅವ್ರು ಹೋಗಿ ಎಲ್ಲೋ ಒಂದು ಕಡೆ ಕೆಲಸ ಸೇರಿದಾಗ ಆ ಕುಟುಂಬದಲ್ಲಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಬಡ ಕುಟುಂಬದ ಹೆಣ್ಮಕ್ಳು ಇಲ್ಲ ಗಂಡ್ಮಕ್ಳು ವಿದ್ಯಾವಂತರಾಗಿ ಅವರು ಬೇರೆ ಕಡೆ ಇದ್ದಾರೆ. ಇಲ್ಲ ಒಬ್ಬ ಟ್ಯಾಕ್ಸಿ ತಗೊಬೇಕು, ಒಂದು 5 ಲಕ್ಷ ಇಲ್ಲ 10 ಲಕ್ಷ ಲೋನ್ ತಗೊಬೇಕು ಅಂದ್ರೆ 3 ವರ್ಷದ ಇನ್ಕಮ್ ಟ್ಯಾಕ್ಸ್ ತಿದ್ಕೊಡಿ ಅಂತಾರೆ. ಅದನ್ನ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಕೊಟ್ಟಿದ್ದಾರೆ. ಈಗ ಬೆಂಗಳೂರು, ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ 5,000ದಿಂದ 8,000ವರೆಗೂ ಕಾರ್ಡ್ನ ಕ್ಯಾನ್ಸಲ್ ಆಗಿದೆ. ಸಬ್ಜೆಕ್ಟ್ ಬನ್ನಿ, ನೀವು ಅದು ಇನ್ಸ್ಪೆಕ್ಷನ್ ಮಾಡಿಸಿ. ಅವರು ಅರ್ಹತೆ ಇದ್ರೆ ಮಾತ್ರ, ಅವ್ರು ಏನಾದ್ರು ದುರುಪಯೋಗಿಸ್ಕೊಂಡಿದ್ರೆ ಅವ್ರ ಮೇಲೆ ಬೇಕಾದ್ರೆ ಪೆನಾಲ್ಟಿ ಹಾಕಿ ನಾವು ನಿಮ್ಮ ಜೊತೆ ಇರ್ತೇವೆ, ಸರ್ಕಾರದ ಜೊತೆ ಇರ್ತೇವೆ. 5,000, 8,000 ಕಾರ್ಡ್ನ ಒಂದೊಂದು ಕ್ಷೇತ್ರದಲ್ಲಿ ಕ್ಯಾನ್ಸಲ್ ಮಾಡ್ತೀವಿ. ಇದು ಅಂತ ನೀವು ಭಾಗ್ಯ ಜ್ಯೋತಿ ಕೊಡ್ಬೋದು, 2,000 ರೂಪಾಯಿ ಏನೋ ಹಣವನ್ನ ಕೊಡ್ತಾ ಇದ್ದೀರಾ. ಇವತ್ತು ಸರ್ಕಾರಕ್ಕೆ ಕಷ್ಟದ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ನೀವು ಬಡವರಿಗೆ ಕೊಡ್ತಕ್ಕಂಥ 10 ಕೆಜಿ ಕಿತ್ಕೊಂತಕ್ಕಂಥದ್ದು ದೇವ್ರೂ ಮೆಚ್ಚೋದಿಲ್ಲ. ನಾನು ಫೈಲ್ ರೆಡಿ ಮಾಡಿದ್ದೀನಿ, ತಮಗೂ ಕಳ್ಸ್ಕೊಡ್ತೀನಿ. ಆ ಮನೆಗಳನ್ನ ಇನ್ಸ್ಪೆಕ್ಷನ್ ಮಾಡಿಸಿ. ಆಮೇಲೆ ಒಬ್ರಿದ್ರೆ, ಸನ್ಮಾನ್ಯ ಸಭಾಧ್ಯಕ್ಷರೇ, ಒಬ್ರಿದ್ರೆ ವಯಸ್ಸಾದ ಒಂದು ಅಜ್ಜಿ ಇರ್ತಾಳೆ, ಅವಳಿಗೂ ಕಾರ್ಡ್ ಕೊಡಬೇಕು. ಒಂದು ಕುಟುಂಬದಲ್ಲಿ ಇವತ್ತು ಇರ್ತಕ್ಕಂಥ ಗಂಡು ಮಕ್ಕಳು ಹೆಣ್ಮಕ್ಳು ತಂದೆ ತಾಯಿನ ನೋಡ್ಕೊಂತಾರೆ ಅಂತಕ್ಕಂಥದ್ದು ಬಹಳ ಕಷ್ಟದ ದಿನಗಳಿದೆ. ಇವತ್ತು ಬೇರೆ ನೀವು ಸಬ್ಜೆಕ್ಟ್ ಬೇರೆ ಮಾತಾಡ್ತೀರಿ. ಮಂತ್ರಿಗಳು ಕೂಡ ಇವತ್ತು ಇಲ್ಲ ಇದರಲ್ಲಿ. ಇದು ಆಹಾರ ಇಲಾಖೆ ಸಂಬಂಧಪಟ್ಟಿದ್ದ ಬೇರೆ ಅಲ್ವಾ? ನೀವು ಕೇಳಿದ ಪ್ರಶ್ನೆ ಬೇರೆ, ಇಲ್ಲಿ ಚರ್ಚೆ ಮಾಡಿ ಯಾರಿಗೆ ಇಟ್ಕೊಡಿ, ಚರ್ಚೆ ಕೊಡಿ. ನೀವು ಅದು ಸೋಮವಾರ ಒಂದು ಗಂಟೆ ಚರ್ಚೆಗೆ ಅವಕಾಶ ಮಾಡಿಕೊಡಿ. ಸುರೇಶ್ ಅವರು ಇದು ಬಹಳ ಒಂದು ಪ್ರಮುಖ ಪ್ರಶ್ನೆ ಅಂತಾನೆ ಹೇಳ್ಬೋದು. ಅವ್ರು ಕೇಳಿದ್ದಾರೆ, ಅವರು ಹಲವಾರು ವಿಚಾರಗಳು ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲ, ಒಳ್ಳೆ ಉತ್ತರ ಕೊಡ್ತೀನಿ ಹೇಳಿದೆ, ಪಾಸಿಟಿವ್ ಅಂತ ಹೇಳಲಿಲ್ಲ, ಒಳ್ಳೆ ಉತ್ತರ ಕೊಡ್ತೀನಿ ಅಂತ ಹೇಳಿದೆ. ಎಲ್ಲ ಮಾತು ಪಾಸಿಟಿವ್. ಈಗ ಅವರು ಈ ಆದಾಯ ಮಿತಿ ಬಗ್ಗೆ ಮಾತನಾಡಿದ್ದಾರೆ. 1,20,000 ನಮ್ಮ 2017ನೇ ಇಸ್ವಿಯಲ್ಲಿ ಆದಂತ, ಬಹುಶಃ ತಾವೇ ಅವಾಗ ಆರೋಗ್ಯ ಸಚಿವರಿದ್ರಿ, ಅವಾಗ ಆದಂತ ಒಂದು ಸಂದರ್ಭದಲ್ಲಿ ಮಾಡಿರುವಂಥದ್ದು. ಅದು ಈಗ ಕಮ್ಮಿ ಅಂತಾನೆ ಖಂಡಿತ ಅದು ಒಪ್ಪುವಂತ ಮಾತು. ಯಾಕಂತ ಹೇಳಿದ್ರೆ 2017, ಈಗ 2026ಕ್ಕೆ ಬಂದಿದ್ದೀವಿ, ಸುಮಾರು 9 ವರ್ಷ ಆಗಿದೆ. ಮತ್ತು ಅದರ ಬಗ್ಗೆ ಖಂಡಿತ ಪರಿಷ್ಕರಣೆ ಮಾಡುವಂಥ ಅವಶ್ಯಕತೆ ಇದೆ. ಅದನ್ನು ನಾನು ಒಪ್ತೀನಿ. ಮಾನ್ಯ ಆಹಾರ ಸಚಿವರ ಪರವಾಗಿ ನಾನು ಅದನ್ನು ಖಂಡಿತವಾಗಿ ಅದರ ಬಗ್ಗೆ ಪುನರ್ ಪರಿಶೀಲನೆ ಆಗಬೇಕು. ಮತ್ತು ಈಗಾಗಲೇ ನಮ್ಮ ಆಡಳಿತ ಸುಧಾರಣೆ ಆಯೋಗ ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ಏನಿದೆ, ಅವರು ಕೂಡ ಶಿಫಾರಸ್ ಮಾಡಿದ್ದಾರೆ. ಇದನ್ನು 2.5 ಲಕ್ಷಕ್ಕೆ ನೀವು ತಗೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಅವರು 3 ಲಕ್ಷಕ್ಕೆ ತಗೊಂಡೋಗಿ ಅಂತ ಹೇಳಿದ್ದಾರೆ. ನಾವು ಈ ನಮ್ಮ ಇಲಾಖೆ, ಆಹಾರ ಇಲಾಖೆ ಅದನ್ನು ಆ ಪರಿಷ್ಕರಣೆ ಯಾವ ರೀತಿಯಾಗಿ ಮಾಡಬೇಕು, ಎಷ್ಟು ಮಾಡಬೇಕು ಅಂತ ಖಂಡಿತವಾಗಿ ಅದರ ಬಗ್ಗೆ ಗಮನ ಕೊಡ್ತೀವಿ. ಮಾನ್ಯ ಸಭಾಧ್ಯಕ್ಷರೇ, ಮಾಡುವಂತ ಅವಶ್ಯಕತೆ ಕೂಡ ಇದೆ. ಎರಡನೇ ತಾವು ಹೇಳಿರುವಂತದ್ದು ಏನಂತ ಹೇಳಿದ್ರೆ, ಸುರೇಶ್ ಒಂದೇ ಇಲ್ಲ, ಇದು ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಇಲ್ಲ ಇಡೀ ರಾಜ್ಯದ್ದು. ಒಂದೇನಾಗಿದೆ, 1,20,000 ಆದಾಯ ಮಿತಿನ ಇವರು ಒಳಪಡಿಸಿ ರಾಜ್ಯಕ್ಕದು ಅಲ್ಲ, 1,20,000 ಮೇಲ್ಪಟ್ಟು ಯಾರ್ದಾರು ಕೂಡ ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಆದ್ರೆ ಅವರು BPL ಕಾರ್ಡ್ ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಸುಮಾರು ಇಡೀ ಕಾನ್ಸ್ಟಿಟ್ಯೂನ್ಸಿ ಎಲ್ಲ 224 ಕ್ಷೇತ್ರದಲ್ಲೂ ಕೂಡ ಎಲ್ಲಾ ಕಾರ್ಡ್ಗಳು ಸುಮಾರು 1,500 ಕಾರ್ಡ್ ನ ರಿಜೆಕ್ಟ್ ಮಾಡಿದ್ದಾರೆ. ಏನಾಗಿದೆ, ಬೆಂಗಳೂರಿಗೆ ವಲಸೆ ಬರ್ತಾರೆ ನಮ್ಮ ಕಡೆಯಿಂದ, ಡ್ರೈವಿಂಗ್ ಮತ್ತೊಂದು. ಡ್ರೈವಿಂಗ್ ಬಂದವ್ರಿಗೆ ಏನಾಗುತ್ತೆ, ತಿಂಗಳಿಗೆ 15ರಿಂದ 20,000 ಸಂಬಳ ಕೊಡ್ತಾರೆ. ಕೊಟ್ಟಾಗ ಏನಾಗ್ತದೆ, ಅವನದು ಆದಾಯ ಮಿತಿ 1,20,000 ಮೀರ್ತದೆ. ಅಲ್ಲಿ ಅವ್ರ ಅಜ್ಜ ಅಜ್ಜಿ, ಅವ್ರ ತಂದೆ ತಾಯಿ ಅಲ್ಲಿ ಅವ್ರು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅವ್ರಿಗೆ BPL ಕಾರ್ಡು ನಾವು ಕೊಡಕ್ ಆಗ್ತಾ ಇಲ್ಲ. ಇಲ್ಲಿ ಅವ್ನು ಬಂದು ಟ್ಯಾಕ್ಸಿನೋ ಮತ್ತೊಂದು ಆದಾಯ ಮಿತಿ ಮೀರ್ತಾ ಇದೆ. ಮತ್ತೆ ಇದು ದಿನೇಶ್ ಸರ್, ಇಲ್ಲ
ಇಲ್ಲ ಅವ್ರು ಇದು ಹೇಳಿದ್ದಾರೆ, ಉತ್ತರ ಈ ಕೊಡ್ತೀನಿ. ಟ್ಯಾಕ್ಸಿ ಡ್ರೈವರು ಆಟೋ ಡ್ರೈವರ್ಗಳಿಗೆ ಆದಾಯ ಮಿತಿ ತಗೊಳ್ಳುವಂತದಿಲ್ಲ. ಉತ್ತರ ಕೊಟ್ಟಿರೋ ಹೌದು, ಸರ್ಕಾರ ಹೊರತುಪಡಿಸಿ ಅಂತ ಬೈ ಇದೆ. ಪ್ರೊಫೆಷನ್ ಇದೆ. ಹಾಗಾಗಿ ಬೈ ಪ್ರೊಫೆಷನ್ ತಗೊಳ್ಬೇಕು, ಅವ್ರಿಗೆ ಆದಾಯದ ಆಧಾರಕ್ಕೂ ಕೂಡ. ಹೌದು, ಅವರನ್ನು ಹೊರತುಪಡಿಸಿ ಆಯ್ತು. ಒಂದು ಸರ್, ಅದ್ರ ಜೊತೆಗೆ ಏನಾಗ್ತದೆ, ಇದು BPL ಕಾರ್ಡ್ ಬರೀ ರೇಷನ್ಗೆ ಅಷ್ಟೇ ಬೇಕಾಗ್ತಾ ಇಲ್ಲ ಜನಗಳಿಗೆ. ಈ ಆದಾಯ ಮಿತಿಯಿಂದ ಹೆಲ್ತ್ಗೆ ಎಲ್ಲದಕ್ಕೂ ಇದು ಅವಶ್ಯಕತೆ ಇದೆ BPL ಕಾರ್ಡ್. ಆದ್ರಿಂದ ಇದನ್ನ ಹೆಲ್ತ್ಗೆ ಹೊರತುಪಡಿಸಿ ಅದಕ್ಕೆ ಬೇರೆ ಸ್ಕೀಮ್ ಏನಾದ್ರು ನೀವು ಆರೋಗ್ಯ ಸಚಿವರೇ ನೀವು ಉತ್ತರ ಕೊಡ್ತಾ ಇರೋದ್ರಿಂದ ಅದಕ್ಕೆ ನಾವು ಆರೋಗ್ಯಕ್ಕೆ ಇದನ್ನ- ಬೇರೆ ಏನಾದ್ರು ಕೂಡ ಅಂತ ಬಡವರಿಗೆ ನೀವು ಬೇರೆ ಕಾರ್ಡ್ ಕೊಡೋದು ಏನಾದ್ರು ಯೋಜನೆ ಇದ್ರೆ ತಂದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಓಕೆ, ಅದು ಮುಂದಿನ ದಿವಸದಲ್ಲಿ ನೋಡೋಣ. ಯಾಕೆಂತ ಹೇಳಿದ್ರೆ ಈಗ ಅದನ್ನು ಯಾವ ರೀತಿ ಅದೊಂದು ಮಾನದಂಡ ಇಟ್ಕೋಬೇಕು. ಯಾಕಂದ್ರೆ ಈಗ ಎಲ್ಲದಕ್ಕೂ ಕೂಡ BPL ಕಾರ್ಡ್ ಮಾನದಂಡ ಆಗೋಗಿದೆ. ಆಕ್ಚುಲಿ ಇದು ಬರೀ ಆಹಾರಕ್ಕೋಸ್ಕರ ಇಟ್ಕೋಬೇಕಾಗಿರುವಂತದ್ದು. ಇದು BPL ಕಾರ್ಡ್ ಅಂತಾನು ಹೆಸರಿಟ್ಟಿಲ್ಲ ನಾವು. ಇದನ್ನ ಪ್ರಯಾರಿಟಿ ಆದ್ಯತೆಯ ಕುಟುಂಬಗಳಂತಾನೆ ಇಟ್ಟಿರೋದು, PHH. ಅದಕ್ಕೋಸ್ಕರ ಅದೇ ಹೆಸರಿಟ್ಟಿರ್ತಕ್ಕಂಥದ್ದು. ಇದು ಬಿಲೋ ಪಾವರ್ಟಿ ಲೈನ್ ಅಲ್ಲ, ಯಾರಿಗೆ ಇದರ ಅವಶ್ಯಕತೆ ಇದೆ ಆದ್ಯತೆ ಕುಟುಂಬಗಳಂತಾನೆ ಮಾಡಿರುವಂತದ್ದು. ಅದೇನೇ ಇರಲಿ. ಎರಡನೇದು ಅಶ್ವತ್ಥ ನಾರಾಯಣ ಅವರು ಹೇಳಿದ್ರು, ಈ ಕೆಲವು ಈ ಮಾಹಿತಿ ಡೇಟಾ ಎಲ್ಲ ಇದೆ, ಆ ಡೇಟಾ ಎಲ್ಲ ತೆಗೆದುಕೊಂಡು ಹೊಂದಾಣಿಕೆ ಮಾಡ್ಕೊಳ್ಳಿ, ಚೆಕ್ ಮಾಡಿ ಅಂತ ಈಗಾಗಲೇ ಮಾನ್ಯ ಸಭಾಧ್ಯಕ್ಷರೇ ಮತ್ತು ಅವರು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಬಗ್ಗೆ ಮಾತಾಡಿದ್ರು. 50% ನಗರಕ್ಕೆ ಕೊಡಬೇಕು, 75% ಗ್ರಾಮೀಣಕ್ಕೆ ಕೊಡಬೇಕು ಅಂತ. ಅದು ಇಡೀ ದೇಶಕ್ಕೆ ಇರುವಂಥದ್ದು, ತಮಗೂ ಕೂಡ ಗೊತ್ತಿದೆ. ಅದು ಒಂದೊಂದು ರಾಜ್ಯಕ್ಕೆ ಒಂದೊಂದು ವೇರಿಯೇಷನ್ ಆಗ್ತದೆ. ಆ ರಾಜ್ಯದ ಬೆಳವಣಿಗೆ ಅಭಿವೃದ್ಧಿ ಎಲ್ಲ ನೋಡಿಕೊಂಡು ಕೆಲವು ಕಡೆ 40% ನಗರಕ್ಕೆ ಇರ್ಬೋದು, ಕೆಲವು ಕಡೆ 85% ಗ್ರಾಮೀಣಕ್ಕೂ ಕೂಡ ಇರ್ಬೋದು. ಸೊ ನಮ್ದು ಸ್ವಲ್ಪ 50% ಇಂತ ಕಮ್ಮಿ ಆಗ್ತದೆ ನಮ್ದು ಕರ್ನಾಟಕ. ಒಂದ್ ನಿಮಿಷ. ಈಗ ಸೆಂಟ್ರಲ್ ಇದ್ರ ಪ್ರಕಾರನೇ ನಮ್ಗೆ ಕೊಡ್ತಾ ಇರುವಂತದ್ದು ಏನು, ಸೆಂಟ್ರಲ್ ಅವರು ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರ 1,09,00,000 ಕುಟುಂಬಗಳಿಗೆ ಕೊಡಬೇಕು ಅಂತ ಮಾಡಿದ್ದಾರೆ. ನಾವು ಆಕ್ಚುಲಿ ರಾಜ್ಯದಲ್ಲಿ ಅದಕ್ಕಿಂತ ಇನ್ನೂ 15,80,000 ಹೆಚ್ಚು ಹೋಗಿದ್ದೀವಿ. ಆಯ್ತಾ, ಎಲ್ಲೆಲ್ಲಿ ಕೊಡೋಕೆ ಸಾಧ್ಯ ಆಗಿದೆ. ಕೆಲವು ಕಡೆ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ 90% ರೇಷನ್ ಕಾರ್ಡ್ಗಳಾಗಿದೆ, 95% ಆಗಿದೆ. ನಗರದಲ್ಲಿ ಸ್ವಲ್ಪ ಕಮ್ಮಿ ಇದೆ. ಯಾಕಂದ್ರೆ ನಗರದಲ್ಲಿ ವೀಕರ್ ಸೆಕ್ಷನ್ಸ್, ಸ್ಲಮ್ಗಳಲ್ಲಿ ಅಲ್ಲಿರುವಂತವ್ರಿಗೆ ಜಾಸ್ತಿ ಇರ್ತದೆ. ಮತ್ತು ಈ ಆದಾಯ ಮಿತಿ 1,20,000 ಇರೋದ್ರಿಂದ ಅದು ಖಂಡಿತವಾಗಿ ಅದನ್ನು ಕೂಡ ಒಂದು ಇರ್ಬೋದು. ಅದೇನೇ ಇರಲಿ, ಈಗಾಗಲೇ ನಾವು 1,24,00,000 ನಾವು ಜನಸಂಖ್ಯೆಗೆ ಕೊಡ್ತಾ ಇದ್ದೀವಿ. ಸೊ ಅದರಿಂದ ಇದನ್ನ ಇನ್ನೂ ಹೆಚ್ಚು ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಮಾನದಂಡ ಬೇಕಲ್ಲ. ಹೆಚ್ಚು ಮಾಡೋದಕ್ಕೆ ಕೆಲವು ಕಡೆ ಕಡಿತನೂ ಆಗಬೇಕು, ದುರುಪಯೋಗನೂ ಆಗ್ತಾ ಇದೆ. ಯಾರಿಗೆ ಅರ್ಹತೆ ಇಲ್ಲ ಅವರೆಲ್ಲ ಕಾರ್ಡ್ಗಳು ತಗೊಂಡಿದ್ದಾರೆ. ಯಾಕಂದ್ರೆ ಈ ಕಾರ್ಡ್ಗೆ ಬೇರೆದಕ್ಕೆಲ್ಲ ಸಿಗುತ್ತೆ ಅಂತೇಳಿ ಈ ಕಾರ್ಡ್ ಮೇಲೆ ಡಿಮಾಂಡು. ನಮಗೆ ಮೆಡಿಕಲ್ಗೆ ಬೇಕು, ಬೇರೆದಕ್ಕೆ ಬೇಕು ಅಂತೇಳಿ ಈ ಕಾರ್ಡ್ಗೆ ಡಿಮಾಂಡು. ಆರೋಗ್ಯಕ್ಕೆ ಬೇಕಾಗಿಲ್ಲ ಅವ್ರಿಗೆ, ಅಂದ್ರೆ ಅವರ ಈ ರೇಷನ್ ಬೇಕಾಗಿಲ್ಲ, ಬೇರೆದಕ್ಕೆ ಬೇಕು ಅಂತ ತಗೊಳ್ತಾರೆ. ಸೊ ಅದೊಂದು ಕಡೆ ಇದೆ ಮಾನ್ಯ ಸಭಾಧ್ಯಕ್ಷರೇ. ಆಮೇಲೆ ಏನಂತ ಹೇಳಿದ್ರೆ ಅವರು ಅದನ್ನವ್ರು ಕೂಡ ನಾನು ಉತ್ತರ ಕೊಟ್ಟಿದ್ದೇನೆ. ಮತ್ತು ಗೋಪಾಲಿ ಅವರು ಕೂಡ ಹೇಳಿದ್ರು, ಏನಂತ ಹೇಳಿದ್ರೆ, ಮತ್ತು ಅವರು ಹೇಳಿದ್ರು ಈ ತರ ಎಲ್ಲ ಕಾರ್ಡ್ ಆಸ್ ಪರ್ ದ ಡೇಟ್, ಆಸ್ ಪರ್ ದ ಅಪ್ಲಿಕೇಶನ್ಸ್. ಬಿಕಾಸ್ ಇದು ನಾವು ಕೊಡೋದಿಲ್ಲ, ಯಾರು ಅರ್ಜಿ ಹಾಕ್ತಾರೆ ಅವರು ಕೊಡ್ತೀವಿ. ಸರ್, ನಾವು ಹುಡ್ಕೊಂಡು ಹೋಗ್ಬಿಟ್ಟು ಮನೆಗೆ ಹೋಗಿ ಕಾರ್ಡ್ ಅಂತ ಹೇಳೋದಿಲ್ಲ. ಅರ್ಜಿದಾರರು ಯಾರಿದ್ದಾರೆ, ಅರ್ಜಿ ಹಾಕಿದ್ಮೇಲೆ ನಾನು ನಿಮ್ಮ ಹತ್ರ ಆರ್ಗ್ಯೂ ಈಗ ಮಾಡ್ತಿಲ್ಲ. ಬಹಳ ವರ್ಷ ಅಲ್ಲ ಸರ್, ನಾನು ನಿಮ್ಮ ಹತ್ರ ಆರ್ಗ್ಯೂ ಮಾಡ್ತಿಲ್ಲ ಸರ್. ಸ್ಪೆಸಿಫಿಕ್ ಆಗಿ ನಾವು ಸ್ಪೆಸಿಫಿಕ್ ಆಗಿ ನಗರಕ್ಕೆ ಇಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂತ ಇಲ್ಲ, ಸ್ಯಾಚುರೇಷನ್ ಇಷ್ಟೇ ಕೊಡಬೇಕು ಅಂತ ಫಿಕ್ಸ್ ರೂಲ್ ಇಲ್ಲ. ಆಯ್ತಾ, ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ನೀವಿಲ್ಲ ಅಂದ್ರೆ ನಾನು ಕೂತ್ಕೊಳ್ತೀನಿ. ನಾನಿಲ್ಲ, ಮತ್ತೆ ಒಂದು ನಿಮಿಷ ಕಾನೂನಲ್ಲಿ ಇಲ್ಲ ಅಂದ್ರೆ ನಾನು ನಿಮ್ನೇನ್ ತಿರ್ಗಾ ಪ್ರಶ್ನೆ ಮಾಡಕ್ ಹೋಗಲ್ಲ ಸರ್. ಇಲ್ಲ, ನಾನು ಹೇಳ್ತಾ ಇದ್ದೀನಿ ಕೇಳಿ ಒಂದು ನಿಮಿಷ. ನನಗೆ ಬಹಳ ಸ್ಪಷ್ಟವಾಗಿ ಕಾನೂನಲ್ಲಿ ಇದೆ ಸರ್. ನಾವು ಕಾನೂನು ಬಿಟ್ಟು ಏನ್ ಕೇಳ್ತಿಲ್ಲ ಸರ್. ಆ ಕಾನೂನು ಪ್ರಕಾರವಾಗಿ ನಮ್ಗೆ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದೀನಿ ಸರ್. ನೋಡಿ, ಈಗಾಗಲೇ ಹೇಳಿರುವಂತದ್ದು ಕೇಂದ್ರ ಸರ್ಕಾರ ನಮ್ಗೆ ಕೊಡ್ತಾ, ಅವರು ಕೂಡ ಫುಡ್ ಸೆಕ್ಯೂರಿಟಿ ಅವ್ರಿಗೆ ಅಪ್ಲೈ ಆಗೋದಿಲ್ವಾ? ಅವ್ರಿಗೆ ಅಪ್ಲೈ ಆಗ್ತದೆ. ಮತ್ತೆ ಯಾಕೆ ಅವರು ಇಷ್ಟು ಪೂರ್ತಿ ಕುಟುಂಬಗಳು ಕೊಡ್ತಾ ಇಲ್ಲ ಅವರು? ಯಾಕೆಂತೇಳಿ ಅವ್ರ ಪ್ರಕಾರ ಇಷ್ಟೇ ಇರೋರು ಅಂತ 1,09,00,000 ಜನರಿಗೆ ಅರ್ಹತೆ ಇದೆ ಕರ್ನಾಟಕದಲ್ಲಿ ಅಂತ ಕೇಂದ್ರದ ಒಂದು ತೀರ್ಮಾನ. ಅರ್ಥ ಮಾಡ್ಕೊಳ್ಳಿ. ಅಲ್ಲ, ನೀವು ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಇರೋದೇನು? ರೂರಲ್ ಏರಿಯಾ ನಾವು ಅದನ್ನ ಮೀರಿ ಕೊಡ್ತಾ ಇದ್ದೀವಿ. ರೂರಲ್ ಏರಿಯಾ 75%, ಅರ್ಬನ್ ಏರಿಯಾ 50%. ನಾನು ಕೇಳ್ತಿರೋದು ಇವತ್ತು ಅರ್ಬನ್ ಏರಿಯಾ. ನಾನು ಯಾಕಂದ್ರೆ ಈ ಸಿಟಿ ಪ್ರತಿನಿಧಿಸ್ತಾ ಇದ್ದೀನಿ. ಸಿಟಿಗಳಲ್ಲಿ ನಾವು ಇಲ್ಲಿ ಪ್ರತಿನಿಧಿಸ್ತಿರುವಂತ ಭಾಗಕ್ಕೆ ನ್ಯಾಯ ಕೊಡಿಸೋದು ನನ್ನ ಕರ್ತವ್ಯ ಸರ್. ಹಾಗಾಗಿ ಆ ಸ್ಪಷ್ಟತೆ ಕೊಡುವಂತದ್ದಾಗ್ಲಿ. ಸ್ವಲ್ಪ ನೀವು ತಾರ್ಕಿಕವಾಗಿ ಮಾಡಿ ಸರ್. ನೀವು ಒಂದ್ ನಿಮಿಷ ಕೇಳಿ. ಒಂದ್ ನಿಮಿಷ. ಫುಡ್ ಸೆಕ್ಯೂರಿಟಿ ಆಕ್ಟ್ ಮಾಡಿರೋರು ಯಾರು? ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ಪ್ರಕಾರ ಕರ್ನಾಟಕಕ್ಕೆ 1,09,00,000 ಜನರು ಕೊಡಬೇಕು. ಆಯ್ತಾ, ನೀವು 40%, 50%, ಅದೇನೇ ಲೆಕ್ಕ ಇರಲಿ, ಒಂದು ನಿಮಿಷ ಕೇಳಿ, ಅಷ್ಟು ಕೊಡಬೇಕು ಅಂತ ಹೇಳಿದ್ದಾರೆ.
ನಾವು ಇನ್ನು ಅದಕ್ಕಿಂತ ಹೆಚ್ಚು ಕೊಟ್ರೆ ನಾವೇ ಕೊಡ್ಬೇಕು ಹೊತ್ತು ನಿಮ್ ಕೇಂದ್ರದಿಂದ ಏನು ನಮಗೆ ಸಹಾಯ ಸಿಗೋದಿಲ್ಲ, ಪೂರ್ತಿ ಖರ್ಚು ನಮ್ಮ ಮೇಲೆ ಬೀಳ್ತದೆ ಆಯ್ತಾ. ಸೊ ನಾವು ಆಲ್ರೆಡಿ ಎಕ್ಸೆಸ್ ಹೋಗಿದ್ದೀವಿ. ಈಗ ಹೆಂಗೆ ಅಂತ ಹೇಳಿದ್ರೆ, ಈಗ ಆಯುಷ್ಮಾನ್ ಭಾರತ್ 75% ಕರ್ನಾಟಕ ಕಟ್ತಾ ಇರೋದು, ಹೆಸರು ಮಾತ್ರ ಆಯುಷ್ಮಾನ್ ಭಾರತ್. 25% ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ದುಡ್ಡು ಬರ್ತಾ ಇರೋದು ರಾಜ್ಯಕ್ಕೆ. 75% ನಾವು ಕಟ್. ಸೊ ಅದಕ್ಕೋಸ್ಕರ ನಾವು ಈಗಾಗಲೇ ಮೀರಿದ್ದೇವೆ. ಫುಡ್ ಸೆಕ್ಯೂರಿಟಿ ಆಕ್ಟ್ ವೈಲೇಟ್ ಆಗಿದ್ರೆ ಕೇಂದ್ರದವರೇ ಮಾಡಿರೋರು ವೈಲೇಟ್ ಮಾಡ್ತಾ ಇದ್ದೀರಾ, ನೀವು ಯಾಕೆ ವೈಲೇಟ್ ಮಾಡ್ತಾರೆ ಉತ್ತರ ಕೊಟ್ಟಿದ್ರಿ. ಸರ್ ಇನ್ನೊಂದು ನಾನು ಕೇಳಿದ್ ಸರ್, ಆ ವಿಡೋಗಳು ವಿಧವೆಯರ ವಿಚಾರದಲ್ಲಿ ಸ್ಪಷ್ಟ ಉತ್ತರ ಕೊಟ್ಟಿಲ್ಲ. ಅಂಗವಿಕಲರು ಕೊಟ್ಟಿದಾರಾ ಕೇಳ್ತಾ ಇದ್ದೀನಿ, ಕೊಟ್ಟಿದಾರ ಅದು ಸ್ಪಷ್ಟವಾಗಿ ಕೊಡ್ಲಿ. ಇನ್ನೊಂದು 4ನೇದು, ವೃತ್ತಿ ಆಧಾರಿತವಾಗಿ ಜನಕ್ಕೆ BPL ಕಾರ್ಡ್ ಕೊಡಬೇಕಾಗಿತ್ತು, ಅದನ್ನು ಕೊಟ್ಟಿದ್ದಾರೆ. ನಾನು ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದೀನಿ, ಅವ್ರು ಏನ್ ನಿಯಮ ಮಾಡಿದಾರೆ ಆ ನಿಯಮಗಳು, ಆ ಕಾನೂನೇ ಕೇಳ್ತಾ ಇದ್ದೀನಿ. ಆ ಕಾನೂನ್ಗೆ ಉತ್ತರ ಕೊಡ್ಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ. ನಾವು ನಮ್ ಜೇಬಿಂದ ಕೊಡ್ಬೇಕು, ನಾವ್ ಇಲ್ಲಿಂದ ಕೊಡ್ಬೇಕು ಹೇಳ್ತಾ ಇದ್ದಾರೆ. ಕಾನೂನು ಪ್ರಕಾರವಾಗಿ ಯಾವ ಭಾಗಕ್ಕೆ ಏನ್ ಕೊಡ್ಬೇಕಾಗಿದೆಯೋ ಕೊಡಿ, ಅಲ್ಲ ಕೊಡ್ಸಿ ಸರ್. ನೋಡಿ ಪಾಪ ಅವ್ರಿಗೆ ಆಯ್ತು. ಇಲಾಖೆ ಸಚಿವರು ಬರ್ಲಿ, ಬೇಕಾದ್ರೆ ವಿಸ್ತೃತ ಉತ್ತರ ಕೊಡ್ಲಿ. ಬಹಳಷ್ಟು ಜನ ಇದಾರೆ, ಬಹಳಷ್ಟು ಜನ ರೇಷನ್ ಕಾರ್ಡ್ ಅಗತ್ಯ ಇರುವಂತವ್ರು ಆಡಳಿತ ಪಕ್ಷಕ್ಕೂ ಸಂಬಂಧಪಟ್ಟಿದೆ, ಚರ್ಚೆ ಕೊಡುವ, ಸಮಾಧಾನ. ಆಡಳಿತ ಪಕ್ಷಕ್ಕೂ ಸಂಬಂಧ ಬರ್ತಕ್ಕಂಥದ್ದು. ಅದರಿಂದ ಇವ್ರ ಮಂತ್ರಿ ಈಗ ಬಹುತೇಕ ಸದಸ್ಯರು ಚರ್ಚೆ ಮಾಡಬೇಕಾದ ಕಾರಣ ಈಗಾಗಲೇ ಉತ್ತರ ಕ್ಲಾರಿಟಿ ಕೊಟ್ಟಿದ್ದಾರೆ. ಇನ್ನು ಕೂಡ ಹಲವು ಡೌಟಿಂಗ್ ಇದೆ. ಸಚಿವರು ಬಂದಾಗ ಸ್ಪಷ್ಟತೆ ತಗೊಳ್ಳೋ ಕೆಲಸ ಮಾಡೋ, ಅದು ಚರ್ಚೆ ಕೂಡ ತೆಗೊಳ್ಳುವ. ಸಮಯ ಅವಕಾಶ ಸಿಕ್ಕಿದ್ರೆ ನಾವು ಹಾಫ್ ಆನ್ ಅವರ್ ಚರ್ಚೆ ಕೂಡ ಮಾಡುವ. ಈಗ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು. ಭಾಗೀರಥಿ, 1 ಸೆಕೆಂಡ್. ಭಾಗೀರಥಿ ಬರಲಿ. ಸಭಾಧ್ಯಕ್ಷರೇ, ಚುಕ್ಕಿ ಕುರಿತಿನ ಪ್ರಶ್ನೆ 839 ಮಾನ್ಯ ಈಶ್ವರ್ ಖಂಡ್ರೆ ಅವರು, ಆಗ ಅವ್ರು ಇರಲಿಲ್ಲ, ಭಾಗೀರಥಿ ಇರಲಿಲ್ಲ. 2ನೇ ಆನ್ಸರ್ ಲಕ್ಷ್ಮಣ್ ಸವದಿ, ಷಡಕ್ಷರಿ. ಅವರು ಪ್ರಶ್ನೆ ಆನ್ಸರ್ ಕೊಟ್ಟಿದ್ದಾರೆ ಸರ್. ಅದೇನಾಗಿದೆ ಅಂತ ಹೇಳಿದ್ರೆ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈಗಾಗಲೇ ಪರ್ವತ ಚಾರಣ, ಕುಮಾರ ಪರ್ವತಕ್ಕೆ ಚಾರಣ ಹೋಗುವಂತ ಒಂದು ಸಮಯವನ್ನು ವ್ಯತ್ಯಾಸ ಮಾಡಿದ್ದೀರಿ. ಅದು ಯಾಕೆ ಅಂತೇಳಿ ಕೇಳಿದೆ. ಈಗಾಗಲೇ ಮೊದಲು 5:15 ಗಂಟೆಗೆ ಅದು ಹೋಗುವಂತ ಒಂದು ವ್ಯವಸ್ಥೆ ಇತ್ತು. ಬೆಳಿಗ್ಗೆ 5ರಿಂದ ಸಂಜೆ ಅದನ್ನು 6 ಗಂಟೆವರೆಗೆ ನಿಗದಿಗೊಳಿಸಿದ ಕಾರಣ ಅಲ್ಲಿಂದ ಶೇಷಗಿರಿ ಪರ್ವತಕ್ಕೆ ಮುಟ್ಟುವಾಗ 10:10 ಆಗ್ತದೆ. 10 ಗಂಟೆ ನಂತರ ಹೋದವರನ್ನು ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ, ಚಾರಣ ಹತ್ತಲಿಕ್ಕೆ. ಅದಕ್ಕೋಸ್ಕರ ಆ ಟೈಮನ್ನು ವ್ಯತ್ಯಾಸ ಮಾಡಬೇಕು. 5:15 ಗಂಟೆ ಮೊದಲಿದ್ದ ಸಮಯವನ್ನೇ ನಿಗದಿಪಡಿಸಬೇಕು ಅಂತ ಒಂದು. ಆನಂತರ 10:15 ಗಂಟೆ ಒಳಗೆ ಇಲ್ಲಿಂದ ನಮ್ಮ ಸುಬ್ರಹ್ಮಣ್ಯ ಗದ್ದೆಯಿಂದ ಹೊರಟಂತ ಚಾರಣದ ಏನು ಚಾರಣಾರ್ಥಿಗಳಿದ್ದಾರೆ ಅವರ ಪ್ರವಾಸಿಗರಿಗೆ ಇಲ್ಲಿ ನಮ್ಮ ಶೇಷಗಿರಿ ಪರ್ವತಕ್ಕೆ ಮುಟ್ಟುವಾಗ 10:15 ಗಂಟೆ ಕಳೀತದೆ ಒಮ್ಮೊಮ್ಮೆ. ಆ 10:15 ಗಂಟೆ ಕಳೆದ್ರೂ ಕೂಡ ಅಲ್ಲಿ ಅವರಿಗೆ ಪ್ರವೇಶವನ್ನು ಕೊಡಬೇಕು ಮತ್ತೆ ಚಾರಣ ಹತ್ತಲಿಕ್ಕೆ ಅಂತ ಹೇಳುವ ಒಂದು ವಿಷಯವನ್ನು ಮಂಡನೆ ಮಾಡ್ತಿದ್ದೇನೆ. ಅದು ಇವರ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ, ಅವರಿಗೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಂಡು. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನಮ್ಮಲ್ಲಿ ಸುಬ್ರಹ್ಮಣ್ಯದಿಂದ ಕುಮಾರ್ ಪರ್ವತಕ್ಕೆ ಚಾರಣ ಮಾಡಲು 12 ಕಿಲೋಮೀಟರ್ ಇದೆ. ಅಪ್ ಅಂಡ್ ಡೌನ್ ಸೇರಿ 24 ಕಿಲೋಮೀಟರ್ ಇದೆ. 24 ಕಿಲೋಮೀಟರ್ ಇದ್ದಂಥ ಸಂದರ್ಭದಲ್ಲಿ 2 ದಿವಸ ಬೇಕಾಗ್ತಿತ್ತು ಚಾರಣಗಾರಿಗೆ ಹೋಗಿ ಬರಲಿಕ್ಕೆ. ಆ 2 ದಿವಸದಲ್ಲಿ ಬೆಳಗ್ಗೆ 6 ಗಂಟೆಗೆ ಅವ್ರು ಪ್ರಾರಂಭ ಮಾಡಿದರೆ ಅವರು ಪರ್ವತ ಏರ್ಲಿಕ್ಕೆ ಸುಮಾರು ಅಲ್ಲಿ ಹೋಗಿ ಒಂದು ಕಡೆ ಹೋಗಿ ವಾಸ್ತವ್ಯ ಮಾಡಬೇಕಾಗ್ತಾ ಇತ್ತು. ಅಂಥ ಪರಿಸ್ಥಿತಿಯಲ್ಲಿ ಚಾರಣಿಗರ ಒಂದು ಸುರಕ್ಷತೆಗಾಗಿ ಅಲ್ಲಿ ವಾಸ್ತವ್ಯ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಅಲ್ಲಿ ಇರಲಿಲ್ಲ. ಮತ್ತೆ ಅಲ್ಲಿ ವನ್ಯಜೀವಿಗಳ ಓಡಾಟ ಮಾಡುವಂಥದ್ದು ಇದೆ, ಆನೆಗಳು ಓಡಾಡ್ತವೆ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಸಮಯ ಬದಲಾವಣೆ ಮಾಡಿ ಇವತ್ತು 2024ರಲ್ಲಿ 5 ಜೂನ್ 2024ರಲ್ಲಿ ಒಂದು ತಜ್ಞರ ಅಂದರೆ ನಮ್ಮ ಹಿರಿಯ ಅಧಿಕಾರಿಗಳೆಲ್ಲ ಸೇರಿಕೊಂಡು ಈ ಸಮಯವನ್ನು ಬದಲಾವಣೆ ಮಾಡಿದ್ದಾರೆ. ಈಗ ನಾವೇನು ಚಾರಣ ನಡೀತಾ ಇದೆ ಅದರಲ್ಲಿ
ಇವತ್ತು ಬೀದಳ್ಳಿ ಕುಮಾರ್ ಪರ್ವತ 14 ಕಿಲೋಮೀಟರ್ ಚಾರಣ ಇದೆ, ಇದಕ್ಕೆ ಸುಮಾರು 7 ಗಂಟೆ ಬೇಕಾಗ್ತದೆ. ಹಾಗೆ ಬೀದಳ್ಳಿ ಕುಮಾರ್ ಪರ್ವತ ಸುಬ್ರಹ್ಮಣ್ಯ ಇದು 19 ಕಿಲೋಮೀಟರ್ ಚಾರಣಕ್ಕೆ ಬೇಕಾಗಿರೋ ಸಮಯ ಸುಮಾರು 10 ರಿಂದ 12 ಗಂಟೆ ಇದೆ. ಸುಬ್ರಹ್ಮಣ್ಯ ಶೇಷ ಪರ್ವತ ಸುಬ್ರಹ್ಮಣ್ಯ ಇದು ಈಗ ಚಾಲ್ತಿಯಲ್ಲಿದೆ, ಇದು 20 ಕಿಲೋಮೀಟರ್ ಇದೆ. 20 ಕಿಲೋಮೀಟರ್ 24 ಕಿಲೋಮೀಟರ್ ಆಗ್ತಾ ಇತ್ತು, 2 ಕಿಲೋಮೀಟರ್ ನಾವು ಕಡಿಮೆ ಮಾಡಿದ್ದೇವೆ. 2 ಕಿಲೋಮೀಟರ್ ಕಡಿಮೆ ಮಾಡಿದ ಉದ್ದೇಶ ಅಂತ ಹೇಳಿದ್ರೆ ಬೆಳಿಗ್ಗೆ 6 ಗಂಟೆಗೆ ಹೋಗಿ ಸಾಯಂಕಾಲ 6 ಗಂಟೆ ಒಳಗಾಗಿ ಅವರು ಬರಬೇಕು ಅಂತ ಹೇಳಿ. ಅಲ್ಲಿ ನಮ್ಮ APC ಕ್ಯಾಂಪು ಇದೆ, ಆಂಟಿ ಪೋಚಿಂಗ್ ಕ್ಯಾಂಪು ಇದೆ. ಇದೆಲ್ಲ ನಾವು ಸಮಯ ಬದಲಾವಣೆ ಮಾಡಿದಂಥದ್ದು. ಮತ್ತೆ ಕ್ಯಾರಿಂಗ್ ಕೆಪಾಸಿಟಿ ಪ್ರಕಾರ ಒಂದ್ಸಲ ನಾನು ನೋಡಿದಾಗ ಸುಮಾರು 2-3 ಸಾವಿರ ಜನ ಅಲ್ಲಿ. ಇವತ್ತು ಆ 2-3 ಸಾವಿರ ಜನ ಪ್ರವಾಸಿಗರು ಒಂದೇ ಕಡೆ ಸೇರ್ಬಿಟ್ರೆ ಏನೇನು ಆಗ್ತವೆ ಅಂತ ಹೇಳಿ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗ್ತದೆ. ಆ ಕಾರಣದಿಂದ ಅದಕ್ಕೆ ಪ್ರತಿ ದಿವಸ 150 ಜನರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಮಾಡಿ ರೆಗ್ಯುಲೇಟ್ ಮಾಡಿ ಇವತ್ತು ಅದನ್ನು ಮತ್ತೆ ಮಳೆಗಾಲದಲ್ಲಿ ಅಥವಾ ಬೇಸಿಗೆಯಲ್ಲಿ ಕಾಡ್ಗಿಚ್ಚಾಗುವಂತ ಸಂದರ್ಭದಲ್ಲಿ ಅದು ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಸುಮಾರು 6 ತಿಂಗಳವರೆಗೆ ಈ ಚಾರಣ ನಡೀತದೆ, ಶಿಶುವಾಗಿ ನಡೀತಾ ಇದೆ. ಈಗೇನು ನಾವು ಮಾಡಿದ್ದೀವಿ ಸರಿಯಾಗೇ ಮಾಡಿದ್ದೀವಿ, ಅದನ್ನು ಮುಂದುವರಿಸಿಕೊಂಡು ಹೋಗ್ತೀವಿ. ಅದಕ್ಕೆ ಹೊರತುಪಡಿಸಿ ಏನಾದರೂ ಸಲಹೆಗಳಿದ್ರೆ ಹೇಳಿ, ಸುಧಾರಣೆ ಮಾಡುವಂಥದ್ದು ಅವಶ್ಯಕತೆ ಇದ್ರೆ ಅದನ್ನು ಮಾಡಲಿಕ್ಕೆ ನಾನು ಸೂಚನೆ ಕೊಡ್ತೇನೆ. ಈಗಾಗಲೇ ನೀವು ಮಾಡಿದ್ದು ಓಕೆ ಸರ್, ಆದರೆ ಈಗ 6 ಗಂಟೆಗೆ ಪ್ರಾರಂಭವಾಗುವ ಚಾರಣವನ್ನು ದೇವರಗದ್ದೆಯಿಂದ 5ವರೆಗೆ ಅರ್ಧ ಗಂಟೆ ಮುಂಚಿತವಾಗಿ ಹೊರಟ್ರೆ ಅವರಿಗೆ ಚಾರಣ ಹತ್ತಲಿಕ್ಕೆ ಆಗ್ತದೆ. 10 ಗಂಟೆ ನಂತರ ಅಲ್ಲಿ ಶೇಷಗಿರಿ ಪರ್ವತದಿಂದ ಪೊಲೀಸರು ಅಲ್ಲಿ 10 ಗಂಟೆ ಒಳಗೆ ಮುಟ್ಟಿದ್ರೆ ಮಾತ್ರ ಮತ್ತೆ ಮೇಲೆ ಹತ್ತಲಿಕ್ಕೆ ಬಿಡ್ತಾರೆ. ಮತ್ತೆ ಉಳಿದವರು ಅಲ್ಲಿವರೆಗೆ ಹೋಗಿ ವಾಪಸ್ ಬರುವಂತ ಸಮಸ್ಯೆ, ಅದನ್ನು ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಅದಕ್ಕೆ ಅಲ್ಲಿ ಯಾವುದೇ ಸಮಯ ನಿಗದಿ ಮಾಡಿದ್ದು ಬೇಡ ಅಂತೇಳಿ ಶೇಷಗಿರಿ ಪರ್ವತದಿಂದ ಹತ್ತಿಕೊಂಡು ಹೋಗುವವರಿಗೆ ಯಾವುದೇ ಸಮಯದ ನಿಗದಿ ಬೇಡ ಅಂತ ಹೇಳಿ ಒಂದೇ ನಿಮಿಷ ಸಚಿವರು 5:30 ಗಂಟೆಗೆ ನೀವು ಟ್ರೆಕ್ಕಿಂಗ್ ಬಗ್ಗೆನೂ ಮಾತಾಡಿದ್ದೀರಾ, ಅದೇ ರೀತಿ ಸಫಾರಿ ಬಗ್ಗೆನೂ ಕೂಡ ಕೆಲವು ದಿನ ಸಫಾರಿನೆಲ್ಲ ನಿಲ್ಸಿದ್ರಿ. ಈಗ ಮತ್ತೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಲಿಮಿಟೆಡ್ ಆಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಂದು ಸಿಂಪಲ್ ಪ್ರಶ್ನೆ, ಈ ಸಫಾರಿ ಅನ್ನೋದು ನಮ್ಮ ರಾಜ್ಯದಲ್ಲಿ ಒಂದೇ ಕಡೆ ಇಲ್ಲ, ಇಡೀ ದೇಶದಲ್ಲಿ ಎಲ್ಲ ಕಡೆನೇ ಇದೆ. ಮಧ್ಯಪ್ರದೇಶ ಎಲ್ಲ, ತಮಿಳುನಾಡು ಎಲ್ಲ ಕಡೆನೇ, ಇಡೀ ಪ್ರಪಂಚದಲ್ಲಿದೆ. ಸಫಾರಿಗೆ ಹೋಗುವಂಥದ್ದು ಕೀನ್ಯಾ ಅದೆಲ್ಲ ದೊಡ್ಡ ಆದಾಯ ಬರ್ತಕ್ಕಂಥದ್ದು, ಅದೊಂದು ದೊಡ್ಡ ಉದ್ಯಮ. ಅದ್ರ ನಂಬ್ಕೊಂಡು ಕರ್ನಾಟಕದಲ್ಲೂ ಕೂಡ ಸುಮಾರು 10-12 ಸಾವಿರ ಜನ ಇದ್ದಾರೆ. ತಾವು ಹೋಗಿ ಏಕಾಏಕಿ ಸ್ಟಾಪ್ ಮಾಡಿಬಿಟ್ರು. ಸ್ಟಾಪ್ ಮಾಡಕ್ ನಂದೇನೋ ಅಭ್ಯಂತರ ಇಲ್ಲ. ಸ್ಟಾಪ್ ಮಾಡಕ್ ಮುಂಚೆ ಒಬ್ಬ ಮಂತ್ರಿ ಆದಂಥವ್ರು ಸರ್ವೆ ಮಾಡಿಸ್ಬೇಕು. ಈಗ ನಾವೇನೋ ಮನವಿ ಕೊಟ್ರಿ, ನಾವು ನಿನ್ನೆ ಪ್ರಿಯಾಂಕಾ ಅವ್ರಿಗೇನೋ ಹೇಳಿದ್ರಿ, ಅದನ್ನ ನಾನು ಪರಿಶೀಲನೆ ಮಾಡಿ ನಾನು ನೋಡಿ ಅದನ್ನ ಆಕ್ಷನ್ ತಗೊಂತೀನಿ ಅಂತ ಹೇಳಿದ್ರು. ಅಲ್ಲಿ ಹೇಳಿದ್ರೆ ನೀವು ಸ್ಪಾಟ್ ಅಲ್ಲೇ ಅನೌನ್ಸ್ ಮಾಡಿದ್ರೆ 10,000 ಜನ ಬೀದಿಗೆ ಬಂದ್ರು. ಅವತ್ತು ಅಲ್ಲಿಗೆ ಹೋಗ್ತಾ ಇದ್ದಂತ ಯಾರು ಪ್ರವಾಸಿಗರದು ದುಡ್ಡು ಹೋಯ್ತು, ಸರ್ಕಾರಕ್ಕೆ ದುಡ್ಡು ಹೋಯ್ತು. ಅಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದವರು ಅವ್ರಿಗೂ ಆದಾಯ ಹೊರಟೋಯ್ತು. ನೀವು ಒಂದು ಸರ್ವೆ ಮಾಡಿ, ಈ ಫಾರೆಸ್ಟ್ ಈ ಸಫಾರಿ ಹೋಗೋದ್ರಿಂದ ಪ್ರಾಣಿಗಳಿಗೆ ಏನ್ ತೊಂದರೆ ಆಗುತ್ತೆ ಇವೆಲ್ಲ ಸರ್ವೆ ಮಾಡಿ ಅದ್ರ ಮೇಲೆ ಮಾಡಿದ್ರೆ ಈ ತಪ್ಪಾಯ್ತು. ಸ್ಟಾಪ್ ಮಾಡೋದು ಓಪನ್ ಮಾಡೋದು ತಪ್ಪಾಯ್ತು. ಅದರಿಂದ ನಾನು ಮಂತ್ರಿಗೆ ಹೇಳುವಂಥದ್ದು, ಸಫಾರಿ ಅನ್ನೋದು ಏನು ಹೊಸದಾಗಿ ನಾವೇನು ಪ್ರಾರಂಭ ಮಾಡಿದ್ದಲ್ಲ, ಬಹಳ ವರ್ಷಗಳಿಂದ ನಡೀತಾ ಇದೆ.